ಅದಕ್ಕೆ ನೇರವಾಗಿ ಉತ್ತರ ಕೊಡೋ ಬದಲಿಗೆ ನಾವು ಸ್ವಲ್ಪ ಕರೆಕ್ಟ್ ಎಕ್ಸ್ಪ್ಲನೇಷನ್ ಉದಾಹರಣೆ ಸಮೇತ ನಾವು ಉತ್ತರಗಳನ್ನು ಕೊಡಬೇಕಾಗತ್ತೆ. ಈಗ ಏನಾಗುತ್ತೆ, ಈಗ ಈ ಸಮಾಜದಲ್ಲಿ ಏನಾಗುತ್ತೆ, ಕ್ಯಾರ್ ಅಂದರೆ ನಮಗೆ ರಕ್ಷಣೆ ಕೊಡುವವರು, ಆರೈಕೆ ಮಾಡುವವರು, ಅದು ಡಾಕ್ಟ್ರು ಇರ್ಬೋದು, ಗುರುಗಳು ಇರ್ಬೋದು, ಪೊಲೀಸ್ಗಳು ಇರ್ಬೋದು, ಪ್ರತಿಯೊಬ್ಬರು ಇರ್ಬೋದು, ಲಾಯರು ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಇರ್ಬೋದು. ಇಲ್ಲಿ ಕ್ಯಾರ್ ಆ್ಯಂಡ್ ಸ್ಕೇರ್, ಆಯಿತಾ? ನಾವು ಕ್ಯಾರ್ ಕೊಟ್ಟರೆ ನಾವು ನೋಡಿ ಇದು ಏನು ಬೇಡ ನೋಡಿ ಮೇಡಮ್ ನೀವು ಬರಲಿ ಬೇಡ ಅಂತ ಹೇಳಿದರೆ ಅದನ್ನು ಚೆನ್ನಾಗಿ ಅರ್ಥಕೊಂಡು ಬೇಡ ನಾವು ಚೆನ್ನಾಗಿದ್ದಂತ ಎಣಿಸ್ಕೊಳ್ಳುವಂಥ ರೋಗಿಗಳು ಅಥವಾ ಸಂಖ್ಯೆ ಭಾರಿ ಕಡಿಮೆ ಇರ್ತದೆ, ಆಯಿತಾ? ಸೊ ಕ್ಯಾರ್ಗಿಂತಲೂ ಸ್ಕ್ಯಾರ್ ಎಂಬುದು ಜಾಸ್ತಿ ಇರುತ್ತೆ. ಅಂದರೆ ಹೆದರಿಸುವಂತಹ ಕೆಲಸ ಜಾಸ್ತಿ ನಡೀತಾ ಇದೆ ಸಮಾಜದಲ್ಲಿ. ಇದು ವೈದ್ಯರುಗಳೇ ಮಾತ್ರ ಮಾಡ್ತಾರೆ ಅಂತ ಹೇಳಬೇಡಿ, ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ, ಆಯಿತಾ? ಈಗ ವೈದ್ಯರುಗಳು ಕೇರ್ ಕೊಡಬೇಕು, ಆಯಿತಾ? ಅವ್ರು ಎಷ್ಟು ಕೇರ್ ಕೊಡಬೇಕು, ಅದನ್ನು ಎಷ್ಟು ತಗೊಳ್ಬೇಕು ಎಂಬುದು ಜನರಿಗೆ ಬಿಟ್ಟಿರ್ತದೆ. ಈಗ ನೀವು ಆಗೇ ಹೇಳಿದ ಹಾಗೆ ಧನಾತ್ಮಕ ಮತ್ತು ಋಣಾತ್ಮಕ ಡೆವಲಪ್ಮೆಂಟ್ಗಳು ಆರೋಗ್ಯ ದೃಷ್ಟಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಸಾವಿರಾರು ಕಾಯಿಲೆಗಳ ಹೆಸರು ಹೇಳಿ ಅವರನ್ನು ಹೆದರಿಸುವಂತಹದ್ದು, ಅದು ಒಂದು ಋಣಾತ್ಮಕ ಗುಣಗಳನ್ನು ಮಾಡ್ತದೆ ಅಂತ ಹೇಳ್ತಾರೆ. ಆದರೆ ನಮಗೇನಿರಬೇಕು, ಈಗ ನೀವು ಹೇಳಿದ್ರಿ ಪ್ರತಿಯೊಬ್ಬ ವ್ಯಕ್ತಿಯು ಆರೋಗ್ಯ ಆಗಿರ್ಬೇಕಂದ್ರೆ ಅವನ ಆರೋಗ್ಯಕ್ಕೆ, ನನ್ನ ಆರೋಗ್ಯಕ್ಕೆ ನಾನೇ ಶಿಲ್ಪಿ, ಇದು ವಿವೇಕಾನಂದರು ಹೇಳಿಕೊಟ್ರ ಮಾತು. ಇನ್ನೊಬ್ಬ ಡಾಕ್ಟ್ರೋ ವೈದ್ಯನು ಹೇಳುವ ಅವಶ್ಯಕತೆ ಇಲ್ಲ. ನೀವು ಬೆಳಿಗ್ಗೆ ಕರೆಕ್ಟಾಗಿ ಎದ್ದಿದ್ದೀರಾ, ನಿಮ್ಮ ಕಡೆಗೆ ಕೆಲಸ ಸರಿಯಾಗಿ ಮಾಡಿದ್ದೀರಾ, ನಿಮಗೆ ಡಯಾಬಿಟಿಸ್ ಇರಲಿ, ಬ್ಲಡ್ ಪ್ರೆಷರ್ ಇರಲಿ, ಥೈರಾಯ್ಡ್ ಇರಲಿ, ಯಾವುದನ್ನು ನೀವು ಆಲೋಚನೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತ ಹೇಳಿದರೆ ಅದು ನಮ್ಮ ಆರೋಗ್ಯದ ಪರಿಕಲ್ಪನೆ. ಈಗ ಯಾರನ್ನು, ಈಗ ಒಂದು ಪ್ರಶ್ನೆ ಬರುತ್ತೆ, ರೋಗಿ ಯಾರು? ವೈದ್ಯರ ಹತ್ರ ಯಾರು ಹೋಗ್ತಾನೋ ಅವನೇ ರೋಗಿ. ರೋಗ ಇದ್ದವನು ರೋಗಿ ಅಲ್ಲ. ವೈದ್ಯರ ಹತ್ರ ನೀವು ಯಾಕೆ ಹೋಗ್ತೀರೋ ಆವಾಗ ನಿಮಗೆ ರೋಗಿ ಅಂತ ಅದು ಡೆಫಿನೇಷನ್, ಆಯಿತಾ? ಆದ್ದರಿಂದ ನೀವು ನಿಮಗೆ ಈ ಥರ ನಾನು ಚೆನ್ನಾಗಿದ್ದರೆ ನಾನು ಯಾಕೆ ವೈದ್ಯರ ಹತ್ರ ಹೋಗಬೇಕು? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನಾವು ಹೋದ್ಮೇಲೆ ಆಯಿತು ಡಾಕ್ಟರ್ಗಳು ವೈದ್ಯರು ಏನು ಹೇಳಿದ್ದಾರೆ ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕಾಗತ್ತೆ. ಅದು ಸತ್ಯವೋ ಸುಳ್ಳು ಅದು ನಾನೇ. ಈಗ ನಮ್ಮ ಇಡೀ ದೇಹದಲ್ಲಿ ಒಂದು ಗಾಯ ಆಗುತ್ತೆ, ಯಾವ ಡಾಕ್ಟ್ರಿಗಾದರೂ ಅದನ್ನು ಒಂದು ದಿವಸದಲ್ಲಿ ಗುಣ ಮಾಡಲಿಕ್ಕಾಗತ್ತಾ? ಇಲ್ಲ, ಸ್ಟಿಚ್ ಹಾಕಬೇಕು, ಆಯಿತಾ? ಒಂದು ವಾರ ಹೋಗಿಯೇ ಹೋಗ್ತದೆ, ಯಾರಿಗೂ ಆಗೋದಿಲ್ಲ. ಇಡೀ ಹೆಲ್ತ್ ಚೆಕಪ್ ಮಾಡಿ ನಿಂದು ಹಾರ್ಟು ಗೀಟು ಎಲ್ಲ ಸರಿ ಇದೆ ಅಂತ ಹೇಳಿದವರು ಮರುದಿನ ಏನಾದರೂ ಆಗಿಬಿಡುತ್ತೆ. ಆದ್ದರಿಂದ ನಮ್ಮದು ಲೆಕ್ಕ, ನಾವು ಏನು ನೋಡಿದ್ದೇವೆ ಅದರಲ್ಲಿ ಏನಿದೆ ಅದರ ಪ್ರಕಾರ ಆರೋಗ್ಯ ಇಲ್ಲ. ನಮ್ಮ ಆರೋಗ್ಯ ಒಬ್ಬ ಹೇಳಿದಂತೆ ನಾನು ನೋಡಿದೆ, ಮೊದಲು ಹೇಳ್ತಾರೆ ನೋಡಿ, ಏನು ಗೊತ್ತಾ? ಈಗ ಮೊದಲು ಈ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ, ಆಯಿತಾ? ಆವಾಗ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿದ್ದ. ಈ ರಾಕ್ಷಸರೆಲ್ಲ ಇಲ್ಲಿ ಕೆಳಗೆ ಶ್ರೀಲಂಕಾದಲ್ಲಿದ್ದು. ಮತ್ತೆ ಬರುತ್ತೆ ದ್ವಾಪರ ಯುಗ. ಒಂದೇ ಮನೆಯಲ್ಲಿ ಕೆಟ್ಟವರು ಒಳ್ಳೆಯವರು, ಆರೋಗ್ಯ ಮತ್ತು ಇದು ಅನಾರೋಗ್ಯ. ಇಲ್ಲಿ ಹಸ್ತಿನಾಪುರದಲ್ಲೇ ಇರುತ್ತೆ, ಪಾಂಡವರು ಕೌರವರು ಒಂದೇ. ಈಗ ಕಲಿಕಾಲದಲ್ಲಿ ಎಲ್ಲಿದೆ ನನ್ನ ಅನಾರೋಗ್ಯ? ಯಾರು ನನ್ನ ಶತ್ರು? ಆಕಾಶದಲ್ಲಿ ನೋಡಿದೆ, ನನ್ನ ಶತ್ರು ಸಿಗಲಿಲ್ಲ. ಪಾತಾಳದಲ್ಲಿ ನೋಡಿದೆ, ಎಲ್ಲ ಕಡೆ ನೋಡಿದೆ, ಎಲ್ಲೂ ಇಲ್ಲ. ನಮ್ಮ ಶತ್ರು ನಮ್ಮ ದೇಹದ ಒಳಗೆ ಇದ್ದಾನೆ. ಅದೇನು? ನಮ್ಮ ಚಿಂತನೆಗಳು. ನಮಗೆ ಹಾಗಿದೆ, ನಮಗೆ ಹೀಗಿದೆ, ನಮಗೆ ಏನಿದ್ರೂ ಸಂತೋಷವಾಗಿರುವಂತಹದ್ದೇ ಆರೋಗ್ಯ.